1956ರಿಂದ ಆಳ್ವಿಕೆ ನಡೆಸಿದ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷಗಳು ಜಾರಿಗೆ ತಂದಿರೋ ನೀತಿಗಳು ಬಹುಸಂಖ್ಯಾತ ಜನಗಳ ಹಿತಕ್ಕೆ ವಿರುದ್ಧವಾಗಿದೆ ಎಂದು ಹಿರಿಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ರಾಜ್ಯದ ಹಿತವನ್ನು ಕಡೆಗಣಿಸಿ ಕೇವಲ ತಮ್ಮ ಪಕ್ಷದ ಹೈಕಮಾಂಡ್ ಅನ್ನು ಮೆಚ್ಚಿಸಲು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಜನವಿರೋಧಿ ನೀತಿ ನಿಯಮಗಳನ್ನು ನಮ್ಮ ಮೇಲೆ ಹಾಕುತ್ತಿದ್ದು, ಅತಿ ಹೆಚ್ಚಿನ ತೆರಿಗೆ ಸಂಗ್ರಹಿಸುತ್ತಿರುವ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ, ನೈಸರ್ಗಿಕ ವಿಕೋಪಗಳಿಗೆ ಅತಿ ಕಡಿಮೆ ಅನುದಾನ ನೀಡುತ್ತಾರೆ ಎಂದು ಕೇಂದ್ರ ಸರ್ಕಾರ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದರು. ಆಡಳಿತ ವ್ಯವಸ್ಥೆಯನ್ನ ಹೇಗೆ ಒಪ್ಪೋದು? ಬೆಳೆ ವಿಮೆ ಇದೆ, ವಿಮಾ ಕಂಪನಿಗೆ ಲಾಭ ಮಾಡಿಕೊಡಕ್ಕಿದೆ. 2023 ರಾಜ್ಯದಲ್ಲಿ ಬರ ಅಂತ ಹೇಳಿ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾರೆ. 36,000 ಕೋಟಿ ನಷ್ಟ ಆಗಿದೆ. 50% ಗವರ್ಮೆಂಟ್ ಆಫ್ ಇಂಡಿಯಾ ಶೇರ್ ಮಾಡ್ಕೋಬೇಕಂತಾರೆ. ಅವರು ಯಾರೇ ಅನ್ನಲಿಲ್ಲ. ಇವರೇ ಹೋಗಿ ಪ್ರಧಾನಮಂತ್ರಿಯನ್ನ ಭೇಟಿ ಮಾಡ್ತಾರೆ. ನಮ್ಮ ರೈತರ ಸ್ಥಿತಿ ಹೀಗಿದೆ, ರಾಜ್ಯಕ್ಕೆ ಕೇಂದ್ರದಿಂದ ಬರೋದು ಬರ್ತಾ ಇಲ್ಲ, ಅವ್ರು ಗಮನ ಕೊಡೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ರೈತರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟಕ್ಕೆ ಒಳಗಾದಾಗ ಸುಮ್ಮನೆ ಇರೋದು ತಪ್ಪಾಗುತ್ತೆ, ತಕ್ಷಣ ರೈತರಿಗೆ ಏನು ಕೊಡಬೇಕು ಪರಿಹಾರ ನೀಡಿ ಅಂತ ಹೇಳ್ತಾರೆ. 3,400 ಕೋಟಿ ಬಿಡುಗಡೆ ಮಾಡ್ತಾರೆ. ಈ 3,400 ಕೋಟಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿ ತಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹೇಳಿ ರೈತರು ತುಟಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾರೆ. ಇಂಥದ್ದು ಬಹಳ ದೊಡ್ಡ ರೈತರನ್ನ ಗಂಭೀರವಾಗಿ ತಾತ್ಸಾರ ಮಾಡುವ ಉದ್ದೇಶ ಇಟ್ಟುಕೊಂಡಿರುವ ಇಲ್ಲಿ ಕಾಂಗ್ರೆಸ್. ಅಂದರೆ ಭಾರತದ ಕಾಂಗ್ರೆಸ್ಗೆ ಸರಿಯಾದಂಥ ದೃಷ್ಟಿಕೋನ ಇಲ್ಲ ಅಂತ ಹೇಳಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಇವ್ರ ಪಟ್ಟಿಯಲ್ಲಿ ಯಾರೂ ಇಲ್ಲ. ಯಾವ ಲಿಂಗಾಯತರಿಲ್ಲ, ಗೌಡ್ರಿಲ್ಲ, SC ಇಲ್ಲ, ST ಇಲ್ಲ, ಕುರುಬರಿಲ್ಲ. ಕರ್ನಾಟಕಕ್ಕೆ ಇದು ಬಂದಿಲ್ಲ. ಹಾಗಾದ್ರೆ ಯಾರು 30 ಕಾರ್ಪೊರೇಟ್ ಕಂಪನಿಗಳು? ಯಾಕೆ ವಿರೋಧ ಪಕ್ಷಗಳು ಬಾಯಿ ಮುಚ್ಕೊಂಡಿದ್ದಾವೆ? ಯಾಕೆ ಕರ್ನಾಟಕದ MP ಗಳು ಉಸಿರಾಡ್ತಾ ಇಲ್ವಾ? ಇದೇ ವಿಷಯ ರೈತರಿಗೆ ಬಂದ್ರೆ, ರೈತರು ಸಾಲ ಕಟ್ಟದೇ ಇದ್ರೆ NPA ಮಾಡ್ತೀರಾ? ವೇ ಅಪ್ ಮಾಡ್ತೀರಾ? ಅಥವಾ ಯಾರೋ ಮಹಿಳಾ ಸಂಘಗಳು ಅಥವಾ ಮಹಿಳೆಯರ ಸಾಲ ವೇ ಅಪ್ ಮಾಡ್ತೀರಾ? ದೀನ ದಲಿತರದು ವೇ ಅಪ್ ಮಾಡ್ತೀರಾ?